ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಎಡವಟ್ಟಿಗೆ ವಿದ್ಯಾರ್ಥಿಗಳು ಅತಂತ್ರರಾಗಿದ್ದಾರೆ. ಬಿಬಿಎ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಗರಿಷ್ಠ ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ನೀಡಲಾಗಿದ್ದು, ಗರಿಷ್ಠ ಅಂಕವೇ 700 ಇದೆ. ಆದರೆ 1900 ಇನ್ನು 1017 ಹೀಗೆ ಮನಸಾಯಿಚ್ಚೆ ಅಂಕಗಳನ್ನು ನೀಡಿದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯಲ್ಲಿ ಜಾಕ್ಪಾಟ್ ಮಾರ್ಕ್ಸ್ ಸಿಕ್ಕಿದೆ. ತಾಂತ್ರಿಕ ದೋಷದಿಂದ ಈ ಸಮಸ್ಯೆಯಾಗಿದ್ದು, ದೋಷಪೂರಿತ ಅಂಕಪಟ್ಟಿಗಳನ್ನು ಸರಿಪಡಿಸಿ ಶೀಘ್ರದಲ್ಲೇ ಮರುಮುದ್ರಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ವಿವಿ ಮಂಡಳಿ ಹೇಳಿದೆ. 39 ಬಂದಿದೆ, ಒಂದರಲ್ಲಿ 996 ಬಂದಿದೆ, ಒಂದರಲ್ಲಿ 1040 ಬಂದಿದೆ. ಈ ರೀತಿ ವ್ಯತ್ಯಾಸಗಳು ಕಂಡು ಬಂದಿರತಕ್ಕಂಥದ್ದು. ಗ್ರ್ಯಾಂಡ್ ಟೋಟಲಲ್ಲಿ ಮಾತ್ರ ಮಿಸ್ಟೇಕ್ ಆಗಿದೆ. ವಿದ್ಯಾರ್ಥಿಗಳಿಗೆ ಪಡೆದಿರ್ತಕ್ಕಂಥ ಅಂಕಗಳು ಮತ್ತು ಅವರು ಬರೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅಂಕಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಕಂಡು ಬಂದಿಲ್ಲ. ನಿರ್ಲಕ್ಷ್ಯ ಅಲ್ಲ ಇದು. ತಾಂತ್ರಿಕ ನಾವು ಮಾರ್ಕ್ಸ್ ಕಾರ್ಡನ್ನು ಪ್ರಿಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಟ್ಟು ಮಾರ್ಕ್ಸ್ಗಳನ್ನು ಪ್ರಿಂಟ್ ಮಾಡ್ತಿರ್ತೀವಲ್ಲ, ಆ ಪ್ರಿಂಟ್ ಮಾಡೋ ಸಂದರ್ಭದಲ್ಲಿ ಈ ರೀತಿ ಕೆಲವೊಂದಿಷ್ಟು ತಾಂತ್ರಿಕ ದೋಷದಿಂದ ಕೂಡಿರ್ತಕ್ಕಂಥ, ತಾಂತ್ರಿಕ ತೊಂದರೆಯಿಂದ ಆಗಿರ್ತಕ್ಕಂಥ ಒಂದು ನ್ಯೂನ್ಯತೆಯಿಂದಾಗಿ ಇದು ನಂತರ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು. ಏನಾಗುತ್ತೆ ಅಂದರೆ, ವಿದ್ಯಾರ್ಥಿಗಳು ತಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಕೋರ್ಸನ್ನು 2 ಬಾರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಅವರಿಗೆ ಗೊತ್ತಾಗದ ಹಾಗೆ ಅವರು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಂತರ ಅದೇನಾಗುತ್ತೆ ಅಂತಂದು ಹೇಳಿದರೆ, ಕೋರ್ಸ್ ರಿಜಿಸ್ಟ್ರೇಷನ್ ಆಗಿ ಒಂದೇ ಅಂಕಕ್ಕೆ, ಒಂದೇ ವಿಷಯಕ್ಕೆ 2 ರೀತಿ ಅಂಕಗಳೇನಾಗುತ್ತೆ ಅಂದರೆ ಅಲಾಟ್ಮೆಂಟ್ ಆಗಿ ಈ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು. 39 ಬಂದಿದೆ, ಒಂದರಲ್ಲಿ 996 ಬಂದಿದೆ, ಒಂದರಲ್ಲಿ 1040 ಬಂದಿದೆ. ಈ ರೀತಿ ವ್ಯತ್ಯಾಸಗಳು ಕಂಡು ಬಂದಿರತಕ್ಕಂಥದ್ದು. ಗ್ರ್ಯಾಂಡ್ ಟೋಟಲಲ್ಲಿ ಮಾತ್ರ ಮಿಸ್ಟೇಕ್ ಆಗಿದೆ. ವಿದ್ಯಾರ್ಥಿಗಳಿಗೆ ಪಡೆದಿರ್ತಕ್ಕಂಥ ಅಂಕಗಳು ಮತ್ತು ಅವರು ಬರೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅಂಕಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಕಂಡು ಬಂದಿಲ್ಲ. ನಿರ್ಲಕ್ಷ್ಯ ಅಲ್ಲ ಇದು. ತಾಂತ್ರಿಕ ನಾವು ಮಾರ್ಕ್ಸ್ ಕಾರ್ಡನ್ನು ಪ್ರಿಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಟ್ಟು ಮಾರ್ಕ್ಸ್ಗಳನ್ನು ಪ್ರಿಂಟ್ ಮಾಡ್ತಿರ್ತೀವಲ್ಲ, ಆ ಪ್ರಿಂಟ್ ಮಾಡೋ ಸಂದರ್ಭದಲ್ಲಿ ಈ ರೀತಿ ಕೆಲವೊಂದಿಷ್ಟು ತಾಂತ್ರಿಕ ದೋಷದಿಂದ ಕೂಡಿರ್ತಕ್ಕಂಥ, ತಾಂತ್ರಿಕ ತೊಂದರೆಯಿಂದ ಆಗಿರ್ತಕ್ಕಂಥ ಒಂದು ನ್ಯೂನ್ಯತೆಯಿಂದಾಗಿ ಇದು ನಂತರ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು. ಏನಾಗುತ್ತೆ ಅಂದರೆ, ವಿದ್ಯಾರ್ಥಿಗಳು ತಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಕೋರ್ಸನ್ನು 2 ಬಾರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಅವರಿಗೆ ಗೊತ್ತಾಗದ ಹಾಗೆ ಅವರು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಂತರ ಅದೇನಾಗುತ್ತೆ ಅಂತಂದು ಹೇಳಿದರೆ, ಕೋರ್ಸ್ ರಿಜಿಸ್ಟ್ರೇಷನ್ ಆಗಿ ಒಂದೇ ಅಂಕಕ್ಕೆ, ಒಂದೇ ವಿಷಯಕ್ಕೆ 2 ರೀತಿ ಅಂಕಗಳೇನಾಗುತ್ತೆ ಅಂದರೆ ಅಲಾಟ್ಮೆಂಟ್ ಆಗಿ ಈ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು. 39 ಬಂದಿದೆ, ಒಂದರಲ್ಲಿ 996 ಬಂದಿದೆ, ಒಂದರಲ್ಲಿ 1040 ಬಂದಿದೆ. ಈ ರೀತಿ ವ್ಯತ್ಯಾಸಗಳು ಕಂಡು ಬಂದಿರತಕ್ಕಂಥ